ಹಲೋ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 4 ಆಫ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ನೋಡಿ, ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ದ ಫೋರ್ಸ್ ಆಕ್ಟಿಂಗ್ ಆನ್ ಅ ಚಾರ್ಜ್ ಮೂವಿಂಗ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರೋ ರೀಜನ್ ಅಲ್ಲಿ ಒಂದು ಚಾರ್ಜ್ ಮೂವ್ ಆದ್ರೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ, ಅದ್ರ ಮೇಲೆ ಕಂಪ್ಲೀಟ್ ಡಿಸ್ಕಷನ್ ಇರುತ್ತೆ. ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಆಸ್ ಯೂಶುವಲ್. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಎಲ್ಲಾನು ಡಿಸ್ಕಸ್ ಮಾಡ್ತೀವಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿರ್ತಕ್ಕಂಥ ವಿಜ್ಞಾನ್ ಅಕಾಡೆಮಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಟಾಪಿಕ್. ನೋಡಿ, ಬಿಗಿನಿಂಗ್ ಆಫ್ ದ ಚಾಪ್ಟರ್ ನಲ್ಲಿ ನಾನೊಂದು ಕಾನ್ಸೆಪ್ಟ್ ನ ಹೇಳಿದ್ರೆ, ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಸೊ ಒಂದು ವೈರ್ ನಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ ಅದ್ರ ಸುತ್ತಲೂ ಏನ್ ಪ್ರೊಡ್ಯೂಸ್ ಆಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ದರ್ ಇಸ್ ಅ ಪ್ರೊಡಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ in the region surrounding to that. Other direction ಹೇಗೆ right hand curl rule ನ ಯೂಸ್ ಮಾಡ್ಕೊಂಡು into the plane of the board ಈ ತರ ಪ್ರೊಡ್ಯೂಸ್ ಆಗ್ತಾ ಇತ್ತು. Now ಒಂದು ವೈರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈಗ ಅಲ್ಲಿಗೆ ತಗೊಂಡು ಹೋಗಿ ಒಂದು ಚಾರ್ಜ್ ಅನ್ನ ಕೂರಿಸ್ತೀನಿ. ಆದ್ರೆ ಸುಮ್ನೆ ಒಂದು ಚಾರ್ಜ್ ಅನ್ನ ತಗೊಂಡೋಗಿ ಅಲ್ಲಿ ಇಡ್ತೀನಿ ಅಂದ್ರೆ ರೆಸ್ಟ್ ಅಲ್ಲಿ ಇರೋ ತರ. ದ ಚಾರ್ಜ್ ಇಸ್ ಅಟ್ ರೆಸ್ಟ್. ಆ ಚಾರ್ಜ್ ರೆಸ್ಟ್ ಅಲ್ಲಿ ಇಟ್ಟಾಗ when I place the charge at rest, ಇಲ್ಲೇ ಇಟ್ಟಿದ್ದೀನಿ, it does not experience any force. ಯಾವುದೇ ರೀತಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಅದು ಎಲ್ಲಿ ಇಟ್ಟಿರ್ತೀನೋ ಅಲ್ಲೇ ಇರುತ್ತೆ ಫಾರ್ ಎವರ್. ಇಟ್ ಎಕ್ಸ್ಪೀರಿಯನ್ಸಸ್ ಚಾರ್ಜ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಕೈಂಡ್ ಆಫ್ ಫೋರ್ಸ್. ಬಟ್ ಇಲ್ಲಿ ನೋಡಿ, ಟ್ವಿಸ್ಟ್ ಇದೆ ಕಹಾನಿಯಲ್ಲಿ. ಅದೇ ಚಾರ್ಜ್ ಏನಾದ್ರೂ ಒಂಚೂರು ಡಿಸ್ಟರ್ಬೆನ್ಸ್ ಕೊಟ್ರೆ, ಅದೇ ಸೇಮ್ ಸಿಸ್ಟಮ್ ಅದೇ ಪಾಯಿಂಟ್ ನಲ್ಲಿ ಒಂದು ಚಾರ್ಜ್ ಅನ್ನ ಪ್ಲೇಸ್ ಮಾಡಿ ಅದಕ್ಕೊಂಚೂರು ವೆಲಾಸಿಟಿನ ಕೊಡೋಣ. ಲೆಟ್ ಮಿ ಗಿವ್ ವೆಲಾಸಿಟಿ ಟು ದಟ್ ಒನ್. ವೆನ್ ಅ ಸ್ಮಾಲ್ ಡಿಸ್ಟರ್ಬೆನ್ಸ್ ಇಸ್ ಗಿವೆನ್ ಟು ದ ಚಾರ್ಜ್, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಅಂಡ್ ಇಟ್ ಗಿವ್ಸ್ ದ ಡಿಫ್ಲೆಕ್ಷನ್. ಆಕ್ಚುಲಿ ಅದಕ್ಕೆ ವೆಲಾಸಿಟಿ ಇದ್ರೆ ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾಗಿರೋ ಚಾರ್ಜ್ ಏನಾಗತ್ತಪ್ಪ ಅಂದ್ರೆ, ಯಾರೋ ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿರ್ತಾರೆ. ಅಫ್ಕೋರ್ಸ್ ಇಟ್ಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅಲ್ಲಿ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಹೀಗೆ ಹೋಗ್ಬೇಕಾಗಿರ್ತಕ್ಕಂಥ ಚಾರ್ಜ್ ಅಂತ ಈ ಕಡೆಗೆ ಡಿವಿಯೇಟ್ ಆಗತ್ತೆ. ದ ಡಿಫ್ಲೆಕ್ಷನ್ ಇಸ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್. ಸೊ ದ ಡಿಫ್ಲೆಕ್ಷನ್ ಅರೆ ಇಲ್ಲಿ ಕನ್ಫರ್ಮ್ ಆಯ್ತು. ಒಂದು ಏನಪ್ಪಾ ಅಂದ್ರೆ, ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಯಾವುದೇ ರೀತಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಅದೇ ಚಾರ್ಜ್ ಏನಾದ್ರೂ ಮೂವ್ ಆಗ್ತಾ ಇದ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ಸಮ್ ಫೋರ್ಸ್. ಸೊ ದ ಡಿಫ್ಲೆಕ್ಷನ್ ಇಸ್ ಡ್ಯೂ ಟು deflection is due to the magnetic force acting on charge q. ಆ ಚಾರ್ಜ್ ಕ್ಯೂ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಅದರಿಂದ ಡಿವಿಯೇಟ್ ಆಗ್ತಾ ಇದೆ. ಆಬ್ವಿಯಸ್ಲಿ ದ ನೆಕ್ಸ್ಟ್ ಕ್ವಶನ್, ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಆಯ್ತು, ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸೊ ವಿ ವಿಲ್ ಡಿಸ್ಕಸ್. ಅಂಡ್ ಒನ್ ಥಿಂಗ್ ಕನ್ಫರ್ಮ್ ಆಯ್ತು, it experiences force only when charge is having certain velocity. Charge experience magnetic force only when it have velocity. ಅಂದ್ರೆ ರೆಸ್ಟ್ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಮೇಲೆ ಯಾವುದೇ ರೀತಿ ಆಗಿರ್ತಕ್ಕಂಥ ಫೋರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲ. ಹಾಗಾದ್ರೆ ಎಷ್ಟು ಫೋರ್ಸ್ ಇರುತ್ತೆ, ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸೊ ಲೆಟ್ ಅಸ್ ಸಿ ದ ಈಕ್ವೇಶನ್ ಫಾರ್ ದ ಫೋರ್ಸ್ ಆಕ್ಟಿಂಗ್ ಆನ್ ಅ ಚಾರ್ಜ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಒಂದು ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅನ್ಕೊಳ್ಳೋಣ. if q is the charge moving in magnetic field region B with the velocity v. Nodi vectors ಬರಿತಾ ಇದ್ದೀನಿ. I am choosing words very carefully. With the velocity v, then the force experienced is ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತಪ್ಪ ಅಂದ್ರೆ, ದಟ್ ಇಸ್ ಗಿವನ್ ದ F is equals to Q into vector V cross vector B. ಅರೆ it depends on charge, of course. ಚಾರ್ಜ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ವೆಲಾಸಿಟಿ ವೆಕ್ಟರ್, ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್. ಎರಡು ವೆಕ್ಟರ್ ಫಾರ್ಮ್ ಅಲ್ಲಿ ಬರ್ತದೆ. ಸೊ F is equals to Q into V cross B is a equation for the force acting on a charge Q which is moving in a magnetic field B
with the velocity v. Clear? ಪಕ್ಕ ಇದನ್ನೇ ಏನಾದ್ರೂ ಸ್ಕೇಲಾರ್ ಫಾರ್ಮ್ ಅಲ್ಲಿ ಬರೆದ್ರೆ ಇನ್ scalar form f is equals to q into v into b into sin theta. What is this fellow? Theta. So theta is the angle between vector v and vector b. Clear? ಅರ್ಥ ಆಯ್ತಾ? theta is the angle between vector v and vector b. ನೋಡಿ ಇಲ್ಲಿ ವೆಕ್ಟರ್ b ಈ ತರ ಇದೆ ಅಂತ ಅನ್ಕೊಳ್ಳೋಣ. ಒಂದು ಜನರಲ್ ಆಗಿ ತಗೊಂತಾ ಇದೀನಿ. this is a vector v. now the angle is measured in this direction. ಸರ್ ಈ ಆಂಗಲ್ ನ ತಗೋಬೇಕಾ? ಇಲ್ಲ. angle should be angle ಯಾವಾಗಲೂ ಮೆಷರ್ ಮಾಡುವಾಗ ವೆಕ್ಟರ್ಸ್ ನಡುವೆ ಟೇಲ್ ಟು ಟೇಲ್, ಅರೆ ಒಂದು ವೆಕ್ಟರ್ದು ಟೇಲು ಇನ್ನೊಂದು ವೆಕ್ಟರ್ದು ಟೇಲು ಒಂದ್ ಕಡೆ ಸೇರಿರ್ಬೇಕು. ಈಗ ಈ ಸ್ಮಾಲೆಸ್ಟ್ ಆಂಗಲ್ ಇದೆಯಲ್ಲ ಅದನ್ನ ಟೀಟಾ ಅಂತ ತಗೋಬೇಕು. ಹಂಗಂತೇಳಿ ಸರ್ ನಾವು ಈ ಕಡೆಯಿಂದ ಈ ಕಡೆ ಹೋಗ್ತೀವಿ, ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ಇಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 180. ಸರ್ ಹಾಗಾದ್ರೆ ಬಿ ವೆಕ್ಟರ್ ಈ ಕಡೆಗಿದೆ, ವಿ ವೆಕ್ಟರ್ ಈ ಕಡೆಗಿದೆ. ನಾನು ಈ ಕಡೆಯಿಂದ ಬರ್ಬೇಕಾ ಇಲ್ಲ ಉಲ್ಟಾ ಹೋಗ್ಬೇಕಾ? ದಟ್ಸ್ ವಾಟ್ ದ ಡೌಟ್. ಸೊ ವಾಟ್ ಶುಡ್ ಬಿ ದ ಆಂಗಲ್? ಅರೆ ಎರಡು ರೀತಿ ಯಾವ್ದು ಬಂದ್ರು ಒಂದೇ. ಸೊ ಟೀಟಾ ಇಸ್ ಈಕ್ವಲ್ ಟು 180, ಟೀಟಾ ಇಸ್ ಈಕ್ವಲ್ ಟು 180. ಬಟ್ ಇಂಥ ಸಿಚುವೇಶನ್ಸ್ ಅಲ್ಲಿ ಯು ನೀಡ್ ಟು ಟೇಕ್ ದ ಸ್ಮಾಲರ್ ಆಂಗಲ್. So there is a equation for the force acting on a charge q moving in the magnetic field region B at the velocity v. So ಈಗ force 0 ಆಗಬೇಕಾದ್ರೆ ಯಾವ possibilities ಇದೆ? Let me check it out. At conditions ಅಥವಾ ಈ ತರ ಬರ್ಕೊಳ್ಳಿ. When does the force is 0? When does the force is 0? Force acting on q is 0. ಯಾವಾಗ 0 ಆಗೋ ಪಾಸಿಬಿಲಿಟೀಸ್ ಇದೆ ಅಂತ ಕೇಳ್ತಾ ಇದ್ದೀನಿ. Obviously when the charge is 0, ಅರೆ ಚಾರ್ಜ್ಗೆ ಚಾರ್ಜೇ ಇಲ್ಲ ಅಂದ್ರೆ ಫೋರ್ಸ್ 0 ಆಗತ್ತೆ. ಸೊ ದಟ್ ಈಸ್ ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ. ಸೊ when if magnitude of q is equal to 0, then no force. f is equal to 0. ಪಕ್ಕಾ sure. Suppose ಅಥವಾ velocity is equal to 0. ಅರೆ ವೆಲಾಸಿಟಿನೇ ಇಲ್ಲ, ಕದಲ್ತಾನೆ ಇಲ್ಲ. ದಟ್ ಈಸ್ ದ ಚಾರ್ಜ್ ಇಸ್ ಅಟ್ ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಫೋರ್ಸ್ ಏನಾಗತ್ತೆ? 0 ಆಗತ್ತೆ. ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದ್ರೂ 0 ಆದ್ರೆ ಫೋರ್ಸ್ ಕೂಡ 0 ಆಗತ್ತೆ. ದೀಸ್ ಆರ್ ದ ಕಂಡೀಷನ್. ಫೋರ್ಸ್ ಕೂಡ 0 ಆಗುತ್ತೆ. ಅವೆಲ್ಲ ಗೊತ್ತಿರೋ ಸ್ಟೋರೀಸ್ ಸರ್, ಅಲ್ಲಿ ನೋಡಿದ್ರೆ ಹೇಳ್ಬೋದು. ಇನ್ನೂ ಎರಡು ಪಾಸಿಬಿಲಿಟಿ ಇದೆ. ಇಫ್ ಥೀಟಾ ಇಸ್ ಈಕ್ವಲ್ಸ್ ಟು 0, ಆರ್ ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ, then force is 0. What does it mean? Theta is equal to 0 and theta is equal to 180. ನೋಡಿ ಇಲ್ಲಿ ಬರೀತೀನಿ. Can I remove this portion? ಇದನ್ನ ರಿಮೂವ್ ಮಾಡಲಾ? ಓಕೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಒಂದು ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇದೆ, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ರೈಟ್ ಸೈಡ್. ಈಗ ಇದ್ರ ಒಳಗಡೆ ಏನಾದ್ರೂ ಚಾರ್ಜ್ ಈ ತರ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಅ ವೆಕ್ಟರ್ v. What is the angle between v and v? Theta is equal to 0. Theta is equal to 0 degree. ಆ ಸಿಚುವೇಶನ್ ಅಲ್ಲಿ ಫೋರ್ಸ್ ಇಸ್ 0. There exists no force on the charge. 0 ಇದ್ದಾಗ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಅಥವಾ ಅದೇ ಚಾರ್ಜ್ ಏನಾದ್ರು ಈ ರೀತಿ ಹೊರಡ್ತಿದ್ರೆ, so it is vector v. When the velocity is either parallel or anti-parallel to the b vector, then the force is 0. So that is when vector v is parallel or anti-parallel to B, then force is equal to 0. That's it. Either parallel ಆಗಿರಬೇಕು ಅಥವಾ anti-parallel ಆಗಿರಬೇಕು, ಫೋರ್ಸ್ 0 ಆಗಬೇಕಾದ್ರೆ, ಅಥವಾ ಈ ಮೂರರಲ್ಲಿ ಯಾವನಾದ್ರೂ ಒಬ್ಬ ನೆಗೆದ್ ಬಿದ್ದು ಹೋದ್ರೆ ಫೋರ್ಸ್ 0 ಆಗತ್ತೆ. So these are the possibilities where the force can be 0. Make a note on this one. ಈಗ ಮ್ಯಾಗ್ನಿಟ್ಯೂಡ್ ಆಯ್ತು. ಡೈರೆಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು? Of course, vector f is a vector quantity. ಮ್ಯಾಗ್ನಿಟ್ಯೂಡ್ ಬೇಕಾದ್ರೆ ಈ ರೀತಿ ಫೈಂಡ್ ಔಟ್ ಮಾಡಬಹುದು. f is equals to q v b sin theta. ಅದಕ್ಕೊಂದು ಡೈರೆಕ್ಷನ್ ಬೇಕಲ್ಲ, ಆ ಡೈರೆಕ್ಷನ್ ನ ಕೊಡೋ ಪುಣ್ಯಾತ್ಮರು ಯಾರು? 3 ರೂಲ್ಸ್ ಇದೆ. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್, ಮತ್ತೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಥವಾ ರೈಟ್ ಹ್ಯಾಂಡ್ ಪಾಮ್ ರೂಲ್. ಈ 3 ರೂಲ್ಸ್ ಅಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ನನ್ನ ಫೇವರೇಟ್ ಲಾಸ್ಟ್ ಒನ್, ರೈಟ್ ಹ್ಯಾಂಡ್ ಪಾಮ್ ರೂಲ್. ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಐ ವಿಲ್ ಮೂವ್ ಟು ದ ಡೈರೆಕ್ಷನ್. Let us see the methods to find out the direction of the resultant force. ನೋಡಿ ಈ ಈಕ್ವೇಶನ್ ಇಂದ ಒಂದು ಕನ್ಫರ್ಮ್ ಆಯ್ತು. F is always perpendicular to V and B. ಅರೆ ಕ್ರಾಸ್ ಪ್ರಾಡಕ್ಟ್ ಗೊತ್ತಿದೆಯಾ? A ಕ್ರಾಸ್ B ಮಾಡಿದಾಗ if you do vector A cross vector B, A cross B ಮಾಡಿದಾಗ
ಸಿ ಅನ್ನೋ ವೆಕ್ಟರ್ ಬರುತ್ತೆ, a cross vector b is equal to vector c, and that vector c is always perpendicular to these two. ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸಿ ಅನ್ನೋ ವೆಕ್ಟರ್ ಎ ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ವೆಕ್ಟರ್ ಬಿ ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಇದ್ರೆ ಈ ಪಾಸಿಬಿಲಿಟೀಸ್ ಆರ್ ಒಂದು ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್ ಅಥವಾ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಈ ಆಂಗಲ್ ನ ಥೀಟಾ ಅಂತ ಕರಿತೀವಿ. ಸೊ ಈಗ ಎ ಕ್ರಾಸ್ ಬಿ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಫಿಕ್ಸ್. ಅದು ಔಟ್ ಸೈಡ್ ಇರುತ್ತಾ ಇನ್ಸೈಡ್ ಇರುತ್ತಾ ಅನ್ನೋದನ್ನ ಈ ಮೂರು ರೂಲ್ಸ್ ಇಂದ ನಾವು ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಇದು ಜನರಲ್ ಡಿಸ್ಕಷನ್ ಅಪ್ಲೈ ಆಗುತ್ತೆ. ಈಗ ಸದ್ಯಕ್ಕೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇರೋದು ಈ ಇಕ್ವೇಶನ್ ಪ್ರಕಾರ, ಹಾಗಾಗಿ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಸಿ. ಸೊ ಒನ್ ಥಿಂಗ್ ಇಸ್ ಕ್ಲಿಯರ್, ಎಫ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಲಾಸಿಟಿ ವೆಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್. ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಇರಲೇಬೇಕು, ಬೇರೆ ದಾರಿ ಇಲ್ಲ. ಆ ಪರ್ಪೆಂಡಿಕ್ಯುಲರ್ ಎರಡು ಪಾಸಿಬಿಲಿಟಿ ಇದೆ, ಅದನ್ನ ಯಾವುದು ಅಂತ ಈ ಮೂರು ರೂಲ್ಸ್ ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬಹುದು. ನನ್ನ ಫೇವರೇಟ್ ಇದಾಗಿರುತ್ತೆ, ರೈಟ್ ಹ್ಯಾಂಡ್ ಪಾಮ್ ರೂಲ್. ಯಾಕೆ ಅಂತ ಇವೆಲ್ಲ ಹೇಳಿದ್ಮೇಲೆ ಗೊತ್ತಾಗುತ್ತೆ. ಅರೆ ಎಕ್ಸಾಮ್ ಅಲ್ಲಿ ಎಲ್ಲೂ ಕೇಳಲ್ಲ, ಎಕ್ಸ್ಪ್ಲೈನ್ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್, ಎಕ್ಸ್ಪ್ಲೈನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇವ್ ಯಾವ್ದು ಕೇಳಲ್ಲ. ಬಟ್ ಸ್ಟಿಲ್ ನಾ ಹೇಳ್ತಿದ್ದೀನಿ, ನಿಮ್ಗೆ ಯಾವ್ದು ಕಂಫರ್ಟ್ ಇದೆಯೋ ಅದನ್ನ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡಿ, ಸಿಚುವೇಶನ್ ಗೆ ಅಪ್ಲೈ ಮಾಡಿ. ಸೊ ದಿಸ್ ಇಸ್ the most easiest way. ಇಲ್ಲಿ ನೋಡಿ, ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಏನ್ ಹೇಳತ್ತಪ್ಪ ಅಂದ್ರೆ, ಇಫ್ ವೆಲಾಸಿಟಿ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಆರ್ ಇಂಡಿಕೇಟೆಡ್ ಲೈಕ್ ದಿಸ್, ಈ ತರ ಇದೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಮಿ ಅಸ್ಯೂಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂಡ್ ವೆಲಾಸಿಟಿ ವೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಇದೆ. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಸೇಸ್ ದಟ್ ಯು ರೊಟೇಟ್ ದ ಸ್ಕ್ರೂ. ಒಂದು ಸ್ಕ್ರೂ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕಡೆ, ಈ ತರ ಸ್ಕ್ರೂನ ಇಲ್ಲಿ ಇಟ್ಟು ಫಸ್ಟ್ ವೆಕ್ಟರ್ ಇಂದ ಸೆಕೆಂಡ್ ವೆಕ್ಟರ್ ಅಂದ್ರೆ ವಿ ಕ್ರಾಸ್ ಬಿ, ವಿ ಇಂದ ಬಿ ಕಡೆಗೆ ರೊಟೇಟ್ ಮಾಡಿದ್ರೆ ಆ ಸ್ಕ್ರೂ ಟಿಪ್ ಯಾವ ಕಡೆಗೆ ಹೋಗುತ್ತೋ ದಟ್ ಇಸ್ ಅ ಡೈರೆಕ್ಷನ್ ಆಫ್ ದ ಫೋರ್ಸ್ ಅಂತ ಹೇಳ್ತಾರೆ. ಇದನ್ನ ಅಪ್ಲೈ ಮಾಡೋಕೆ ರೈಟ್ ಹ್ಯಾಂಡ್ ಸ್ಕ್ರೂನೇ ಬೇಕಾಗಿಲ್ಲ. ನಮ್ ಕೈಯಲ್ಲಿರೋ ಒಂದು ಪೆನ್ ಕೂಡ ರೈಟ್ ಹ್ಯಾಂಡ್ ಸ್ಕ್ರೂ ತರನೇ ಬಿಹೇವ್ ಮಾಡುತ್ತೆ. ಸೊ ನೋಡಿ, ಇಲ್ಲಿ ಫಸ್ಟ್ ಈ ತರ ಹಾಫ್ ಪೋರ್ಷನ್ ಗೆ ಇಟ್ಕೊಳ್ಳಿ, ಲೆಟ್ ಇಟ್ ಫೋಕಸ್. ನೋಡಿ, ಇಲ್ಲಿ ಅರ್ಧ ಲೂಸ್ ಆಗಿದೆ, ಪೂರ್ತಿ ಓಪನ್ ಆಗಿಲ್ಲ, ಪೂರ್ತಿ ಕ್ಲೋಸ್ ಆಗಿಲ್ಲ. ಈ ನಿಬ್ಬನ ನೋಡಿ, ನಾನೇನಾದ್ರೂ ಈಗ ಈ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಿದ್ರೆ ಆ ರೈಫಲ್ ಯಾವ ಕಡೆಗೆ ಹೋಗ್ತಿದೆ, ಮುಂದಕ್ಕೆ ಹೋಗ್ತಿದೆ. ಅದೇ ನಾನೇನಾದ್ರೂ ಉಲ್ಟಾ ರೊಟೇಟ್ ಮಾಡಿದ್ರೆ, ಜಸ್ಟ್ ಲುಕ್, ಆ ರೈಫಲ್ ನ ಕಾನ್ಸಂಟ್ರೇಟ್ ಮಾಡಿ, ಆ ರೈಫಲ್ ಟಿಪ್ ಏನಾಗ್ತಾ ಇದೆ, ಹಿಂದ್ಗಡೆಗೆ ಬರ್ತಾ ಇದೆ. ಇಷ್ಟು ನೋಟಿಸ್ ಮಾಡಿದ್ರ ನಿಮ್ ಪೆನ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ರೊಟೇಟ್ ಲೈಕ್ ದಿಸ್, ಈ ತರ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾರೆ, ಮುಂದಕ್ಕೆ ಹೋಗ್ತಾ ಇದೆ, ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾರೆ, ಹಿಂದಕ್ಕೆ ಬರ್ತಾ ಇದೆ. ಈಗ ಹಾಫ್ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ, ಅರೆ ಪೂರ್ತಿ ಟೈಟು ಅಲ್ಲ, ಪೂರ್ತಿ ಓಪನ್ ಪೊಸಿಷನ್ ಅಲ್ಲ, ಅರ್ಧ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ. ನಾವು ಕಮಿಂಗ್ ಬ್ಯಾಕ್ ಟು ದ ಬೋರ್ಡ್. ಸೊ ನನಗೆ ಬೇಕಾಗಿರೋದು ವಿ ಕ್ರಾಸ್ ಬಿ. ವೆಲಾಸಿಟಿ ಒಂದು ಡೈರೆಕ್ಷನ್ ಇದೆ, ಬಿ ಗೆ ಒಂದು ಡೈರೆಕ್ಷನ್ ಇದೆ. ರೈಟ್ ಹ್ಯಾಂಡ್ ಸ್ಕ್ರೂನ ಅಥವಾ ನಿಮ್ಮ ಪೆನ್ ಅನ್ನ ಈ ಎರಡು ಟೇಲ್ ಗಳ ಕಾಂಟ್ಯಾಕ್ಟ್ ಹತ್ರ ಇಡಿ. ಕೀಪ್ ಇಟ್ ಅಟ್ ದ ಕಾಂಟ್ಯಾಕ್ಟ್ ಆಫ್ ದ ಟೇಲ್. ಸೊ ಈಗ ವಿ ಇಂದ ಬಿ ಕಡೆಗೆ ರೊಟೇಟ್ ಮಾಡಿ, ಫಸ್ಟ್ ವೆಕ್ಟರ್ ಇಂದ ಸೆಕೆಂಡ್ ವೆಕ್ಟರ್ ಗೆ. ನೋಡಿ, ಇಲ್ಲಿ ಈ ತರ ರೊಟೇಟ್ ಮಾಡ್ಬೇಕಾ? ನಾನು ಈ ತರ ರೊಟೇಟ್ ಮಾಡ್ತಿದ್ರೆ I can see the refill is going into the plane of the board. ಆಯ್ತಾ? Are you getting what I am saying? ಹಾಗಾದ್ರೆ according to right hand screw rule, the force vector is into the plane of the board. ಒಳಗಡೆಗೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಆ ಚಾರ್ಜ್ ಮೇಲೆ. ಯಾವಾಗ? ಪಾಸಿಟಿವ್ ಚಾರ್ಜ್ ಇದ್ದಾಗ. ಮತ್ತೆ ಹೇಳೋದು ಮರ್ತೆ. ಸೊ ನಾವೆಲ್ಲ ಅಪ್ಲೈ ಮಾಡ್ತಾ ಇರೋದು ಪಾಸಿಟಿವ್ ಚಾರ್ಜ್ಗೆ. ಸಪೋಸ್ ಇಲ್ಲೇನಾದ್ರು ಚಾರ್ಜ್ ನೆಗೆಟಿವ್ ಕ್ಯೂ ಚಾರ್ಜ್ ಈ ಕಡೆ ಹೋಗ್ತಿತ್ತು ಅನ್ಕೊಳ್ಳಿ, ಜಸ್ಟ್ ರಿವರ್ಸ್. ಪಾಸಿಟಿವ್ ಚಾರ್ಜ್ ಏನ್ ಬರುತ್ತೋ ಅದ್ರ ಉಲ್ಟಾ ನೆಗೆಟಿವ್ ಚಾರ್ಜ್ ಗೆ ಅಪ್ಲೈ ಮಾಡಬೇಕು. ಸೊ ಈಗ ವೆಲಾಸಿಟಿ ವೆಕ್ಟರ್ ಇದೇ ಡೈರೆಕ್ಷನ್ ಇದೆ, ಇದೇನಾದ್ರು ಮೈನಸ್ ಕ್ಯೂ ಆಗಿತ್ತು ಅಂತ ಅನ್ಕೊಳ್ಳಿ. ಸೊ ಪ್ಲೇನ್ ಆಫ್ ದ ಬೋರ್ಡ್ ಮೈನಸ್ ನ ಮಲ್ಟಿಪ್ಲೈ ಮಾಡಿ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್ ಗೆ ಬರ್ಬೇಕಾಯ್ತು. ಅರ್ಥ ಆಗ್ತಿದ್ಯಾ? ಫಾರ್ ಪಾಸಿಟಿವ್ ಚಾರ್ಜ್ ಅಕಾರ್ಡಿಂಗ್ ಟು ದಿಸ್, ಫಾರ್ ಪಾಸಿಟಿವ್ ಚಾರ್ಜ್ F is into the plane of the board. ಅದೇ ರೀತಿ for negative charge, just the reverse charge, F is outwards, out of the plane of the board ಬರುತ್ತೆ. ಯಾವ ರೂಲ್ ಪ್ರಕಾರ? we have discussed right hand screw rule ಪ್ರಕಾರ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲ ಸರ್ ನಮ್ಗೆ ಇಷ್ಟ ಇಲ್ಲ ಇದು, we need to use right hand thumb rule. right hand screw rule ಎರಡು ಆಲ್ಮೋಸ್ಟ್ ಸಿಮಿಲರ್. ನೋಡಿ ಇಲ್ಲಿ, ಸೊ ಇದು ವೆಕ್ಟರ್ ವಿ, ಇದು ವೆಕ್ಟರ್ ಬಿ. ಸ್ಮಾಲೆಸ್ಟ್ ಆಂಗಲ್ ಯಾವುದು? ಈ ಕಡೆಗೆ. ಈಗ ರೈಟ್ ಹ್ಯಾಂಡ್ ಪಾಮ್ ನ ತಗೊಂಡು, ರೈಟ್ ಹ್ಯಾಂಡ್ ಥಂಬ್ ನ ತಗೊಂಡು ಹೋಲ್ಡ್ ಇಟ್ ಲೈಕ್ ದಿಸ್, ಈ ತರ ಇಟ್ಕೊಳ್ಳಿ. ಯು ಕರ್ಲ್ ದ ಫಿಂಗರ್ಸ್, ರೈಟ್ ಹ್ಯಾಂಡ್ ನ ತಗೊಂಡು ಕರ್ಲ್ ದ ಫಿಂಗರ್ಸ್ ನ ರೊಟೇಟ್ ಮಾಡಿ, ಕರ್ಲ್ ಮಾಡಿ ಫ್ರಮ್ ಫಸ್ಟ್ ವೆಕ್ಟರ್ ಟು ಸೆಕೆಂಡ್ ವೆಕ್ಟರ್. ಫಸ್ಟ್ ವೆಕ್ಟರ್ ಯಾವುದು? ವಿ, ಸೆಕೆಂಡ್ ವೆಕ್ಟರ್ ಬಿ ಆಗಿರುತ್ತೆ. ವಿ ಇಂದ ಬಿ ಕಡೆಗೆ ರೊಟೇಟ್ ಮಾಡಿದ್ರೆ ಕಾಣಿಸ್ತಿದ್ಯಾ? ಸೊ ಯಾವ ಕಡೆಗೆ ತಂಬ ಪಾಯಿಂಟ್ ಆಗ್ತಾ ಇದೆ? ದಟ್ ಈಸ್ ಅ ಡೈರೆಕ್ಷನ್ ಆಫ್ ದ ಫೋರ್ಸ್.
ಸೊ ಎಫ್ is inverse for positive charge, for positive charge, for positive charge. ಅದೇನಾದ್ರು ನೆಗೆಟಿವ್ ಚಾರ್ಜ್ ಕೊಟ್ಬಿಟ್ರೆ ಅನ್ಕೊಳ್ಳಿ, ಜಸ್ಟ್ ಉಲ್ಟಾ ಮಾಡಿ, ಅದೇ ಸೇಮ್ ಥಿಂಗ್ ಉಲ್ಟಾ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಜಸ್ಟ್ ಈಗ ಏನ್ ಫೋರ್ಸ್ ಬಂದಿದೆ ಒಳಗಡೆ ಇದಿಲ್ಲ, ಅದನ್ನ ಉಲ್ಟಾ ಮಾಡ್ಕೊಳ್ಳಿ. ದಟ್ಸ್ ಇಟ್ ಫಾರ್ ನೆಗೆಟಿವ್ ಚಾರ್ಜ್. ಈಗ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. Fleming's left hand rule says that, ಇಲ್ಲಿ diagram ಕಾಣಿಸ್ತಿದೆಯಲ್ಲ, can you see the diagram here? ಇಲ್ಲೇ ಕಾಣಿಸ್ತಿದೆ ನೋಡಿ. So you stretch your left hand such that the forefinger, ಇದೇನಿದು pointing finger, the pointing finger should show towards the magnetic field and a middle finger should point in the direction of flow of positive charge. Positive charge ಯಾವ ಕಡೆಗೆ ಹೋಗ್ತಿದೆ ಆ ಡೈರೆಕ್ಷನ್ ಅಲ್ಲಿ ಈ ಫಿಂಗರ್ ನ ಪಾಯಿಂಟ್ ಮಾಡಿ, ದೆನ್ ಥಂಬ್ ಸ್ಟ್ರೆಚಿಂಗ್ ಪರ್ಪೆಂಡಿಕ್ಯುಲರ್ ಟು ದಿಸ್. ನೋಡಿ ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಥಂಬ್ ಇರುತ್ತೆ, ಅರ್ಥ ಆಗ್ತಿದ್ಯಾ? ಈ ಎರಡು ಫಿಂಗರ್ ಗೆ ಥಂಬ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದು ಏನ್ ಇಂಡಿಕೇಟ್ ಮಾಡುತ್ತೆ? ದಟ್ ಈಸ್ ಇಂಡಿಕೇಟೆಡ್ ಬೈ ಫೋರ್ಸ್. ಫೋರ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಚೆಕ್ ಇಟ್ ಔಟ್. ಸೊ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್, ಅಥವಾ ಈ ರೀತಿ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ and this is the direction of the velocity of the positive charge going in this direction. ಈಗ ಇದರ ಮೇಲೆ ಫೋರ್ಸ್ ಎಷ್ಟಾಗ್ತಾ ಇರುತ್ತೆ? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡೋಣ. ಅರೆ ಫಸ್ಟ್ ಆಫ್ ಆಲ್ ಈ ಫಿಂಗರ್ ಪಾಯಿಂಟಿಂಗ್ ಫಿಂಗರ್ ಗೊತ್ತಲ್ಲ, ಇದನ್ನ ಪಾಯಿಂಟಿಂಗ್ ಫಿಂಗರ್ ಅಂತ ಯಾಕಂದ್ರೆ ಇನ್ನೊಬ್ಬರನ್ನ ಪಾಯಿಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಪಾಯಿಂಟಿಂಗ್ ಫಿಂಗರ್ ನ ತಗೊಂಡು ಹೋಗಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಕಳಿಸ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಇದೇನಿದು magnetic field into the plane of the board, and middle finger should point in the direction of the current ಅಥವಾ ಪಾಸಿಟಿವ್ ಚಾರ್ಜ್ ಯಾವ ಕಡೆಗೆ ಹೋಗ್ತಿದೆ ಆ ಡೈರೆಕ್ಷನ್. ಸೊ ನೋಡಿ ಈ ಫಿಂಗರ್ ಇದೆಯಲ್ಲ, ಸೊ ಮಿಡಲ್ ಫಿಂಗರ್ ನ ಸೊ ನಾನು ಈ ಡೈರೆಕ್ಷನ್ ಟಿಲ್ಟ್ ಮಾಡ್ಕೊಂತೀನಿ. ದೆನ್ ದ ಥಂಬ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್, ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಏನಿದೆ, that is the direction of the force. That is the direction of the force. Try ಮಾಡಿ. So this is the direction of the force. Clear? Words ಅಲ್ಲಿ ಬರ್ಕೋಬೋದಾ? ಪಕ್ಕಾ? ಶೋರ್? ಓಕೆ, ಇನ್ನೊಂದು ಸಿಚುವೇಶನ್ ನ ಕೊಡ್ತೇನೆ. ಲೆಟ್ ಮಿ ಗಿವ್ ಅನದರ್ ಸಿಚುವೇಶನ್ ಹಿಯರ್. ಈಗ ಒಂದು ಕೆಲಸ ಮಾಡೋಣ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಲೈಕ್ ದಿಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಲೈಕ್ ದಿಸ್. ಇದು ಸೆಕೆಂಡ್ ಸಿಚುವೇಶನ್. ಇದರಲ್ಲಿ ಒಂದು ಚಾರ್ಜ್ ಹೋಗ್ತಾ ಇದೆ, ದಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಪ್ಲಸ್ ಕ್ಯೂ ಚಾರ್ಜ್ ಹೋಗ್ತಾ ಇದೆ, ದಿಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್? ದಟ್ಸ್ ವಾಟ್ ಮೈ ಕ್ವಶನ್ ಇಸ್. ಅರ್ಥ ಆಯ್ತಾ ಏನು ಅಂತ? Did you understand? So again, Fleming's left hand rule. So pointing finger should point in the direction of the magnetic field. ಮತ್ತೆ ಈ middle finger ಯಾವ ಡೈರೆಕ್ಷನ್ ಬರಬೇಕು? It should be in the direction of the positive charges. ನೋಡಿ ಇದನ್ನ ತಗೊಂಬಂದು ಈ ತರ ಇಟ್ಟಿದ್ದೀನಿ, positive charges, and the force is perpendicular to both of these two and it is out of the plane of the board. So ಹಾಗಾದ್ರೆ the force is F is out of the plane of the board, outwards. ಅದೇ ಇದ್ರ ಬದಲು ಏನಾದ್ರು, ಅರೆ ಇದಾಯ್ತಾ, ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಇದನ್ ಬದಲು ಏನಾದ್ರು ನಾನು ಒಂದು ಎಲೆಕ್ಟ್ರಾನ್ ನ ಕೊಟ್ಟೆ ಅನ್ಕೊಳ್ಳಿ. ಎಲೆಕ್ಟ್ರಾನ್ ನ ಕೊಟ್ರೆ ಏನಾಗತ್ತೆ? ದ ಫೋರ್ಸ್ ಇಸ್ ಇನ್ವರ್ಡ್ಸ್. ಕ್ಲಿಯರ್? ಅರ್ಥ ಆಗ್ತಿದ್ಯಾ? ಪಾಸಿಟಿವ್ ಚಾರ್ಜ್ಗೆ ಏನ್ ಬರುತ್ತೋ ನೆಗೆಟಿವ್ ಚಾರ್ಜ್ಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನ್ ಬರುತ್ತೆ. ನೀವು ಸೇಮ್ ರೂಲ್ಸ್ ನೇ ಅಪ್ಲೈ ಮಾಡಬಹುದು. ಯು ಕ್ಯಾನ್ ಅಪ್ಲೈ ಸೇಮ್ ರೂಲ್ಸ್, but make sure you are applying for the right charge. ಆಯ್ತಾ? ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. I'll remove the diagrams. ಇದು ನನ್ನ ಫೇವರೇಟ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ರೈಟ್ ಹ್ಯಾಂಡ್ ಪಾಮ್ ರೂಲ್ ಏನ್ ಹೇಳತ್ತಪ್ಪ ಅಂದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ಸೇಮ್ ಸಿಚುವೇಶನ್. ಈ ಸಿಚುವೇಶನ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಈ ತರ magnetic field is into the plane of the board. A positive charge is moving like this. So this is a plus Q. What is the direction of the magnetic force ಅಂತ ಕೇಳಿದ್ರೆ right hand palm rule. ಅರೆ ಇದೇನು ನಾನು ಪಾರ್ಟಿ ಸಿಂಬಲ್ ತೋರಿಸ್ತಿಲ್ಲ. So coming back to physics. So you insert your palm such that the fingers are pointing in the direction of the magnetic field. Magnetic field ಯಾವ ಡೈರೆಕ್ಷನ್ ಅಲ್ಲಿ ಇದೆ ಆ ಡೈರೆಕ್ಷನ್ ಅಲ್ಲಿ ಈ palm ನ ಪಾಯಿಂಟ್ ಮಾಡಿ. ಸೊ ಈ ಫಿಂಗರ್ಸ್ ಎಲ್ಲ ಪಾಯಿಂಟ್ ಮಾಡಿ, ಅಂಡ್ ದ ಥಂಬ್ ಶುಡ್ ಬಿ ಪಾಯಿಂಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಪಾಸಿಟಿವ್ ಚಾರ್ಜ್ ಅಥವಾ ಕರೆಂಟ್ ಯಾವ ಡೈರೆಕ್ಷನ್ ಇರುತ್ತೆ ಆ ಡೈರೆಕ್ಷನ್ ಹಾಕಿ. ಸೊ ನಾವ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಅಥವಾ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಚಾರ್ಜಸ್. ನಾವು ಪಾಮ್ ಯಾವ ಕಡೆಗೆ ಫೇಸ್ ಆಗ್ತಾರೆ, ಅರೆ ಅಂಗೈ ಯಾವ ಕಡೆಗೆ ಫೇಸ್ ಆಗ್ತಾರೆ, ಟಸ್ಕ್ ಪುಸ್ಕು ನೋಡಿ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಬರ್ತಾರೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಸರಿ, ಇನ್ ಟು ದ ಪ್ಲೇನ್ ಆಫ್ ದ ಫೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಕರೆಂಟ್ ಈ ಡೈರೆಕ್ಷನ್ ಇದೆ. ಸೊ ನಾವು ದ ಪಾಮ್ ಅಂಗೈ ಯಾವ ಕಡೆ
ಫೇಸ್ ಮಾಡ್ತಿದೆ, ದಟ್ ಇಸ್ ಅ ಡೈರೆಕ್ಷನ್ ಆಫ್ ದ ಫೋರ್ಸ್. ದಟ್ ಇಸ್ ಅ ಡೈರೆಕ್ಷನ್ ಆಫ್ ದ ಫೋರ್ಸ್. ಅರೆ ಇನ್ನೊಂದೆರಡು ಕ್ವಶನ್ ತಗೋತೀನಿ, ಸ್ಯಾಟಿಸ್ಫೈ ಆಗಿಲ್ಲ ಸರ್ ನಮಗೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಫಾರ್ಮ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಈ ತರ ಒಂದು ಚಾರ್ಜ್ ಪ್ಲಸ್ ಕ್ಯೂ ಚಾರ್ಜ್ ಈ ತರ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ನೀವು ಬೇಕಾದ್ರೆ ಅದನ್ನಾದ್ರೂ ಯೂಸ್ ಮಾಡ್ಬೋದು. ಐ ಆಮ್ ಗೋಯಿಂಗ್ ಟು ಯೂಸ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ನೋಡಿಲಿ, ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್ ತಗೊಂಡು ರಪ್ ಅಂತ ಒಂದು ಹೊಡಿಬೇಡಿ, ಪಕ್ಕದಲ್ಲಿರೋದನ್ನ ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ತಗೊಂಡು ಡೈರೆಕ್ಷನ್ ಆಫ್ ದ ಫೋರ್ಸ್ ನ ಯೂಸ್ ಮಾಡೋಣ, ಸಾರಿ ಡಿಟರ್ಮೈನ್ ಮಾಡೋಣ. ಸೊ ಲೆಟ್ ಮೀ ಪಾಯಿಂಟ್ ಇನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಟಸ್ಕು ಅಂಡ್ ಮ್ಯಾಗ್ನೆಟಿಕ್, ಈ ತಂಬ್ ಏನ್ ಇಂಡಿಕೇಟ್ ಮಾಡಬೇಕು, should be in the direction of the current. So ನೋಡಿ ಈ ಕಡೆಗೆ ಬರ್ತಿದ್ಯಾ, ಅರೆ ಪಾಮ್ ಯಾವ ಕಡೆಗೆ ಬರ್ತಾ ಇದೆ, ಅಂಗೈ ಯಾವ ಕಡೆಗೆ ತೋರಿಸ್ತಾ ಇದೆ, ಸೊ ಔಟ್ಸೈಡ್. ಸೊ ಟಸ್ಕು ಪುಸ್ಕು, the force is outside the plane of the board. The force is outwards. ಇದನ್ನೇ ಏನಾದ್ರೂ ಒಂದು ಎಲೆಕ್ಟ್ರಾನ್ ನ ತಗೊಂಡ್ರೆ, ಅರೆ ಇದು ಕತೆ ಬೇರೆ. ಒಂದು ಫೋರ್ಸ್ ಯಾವ ಡೈರೆಕ್ಷನ್ ಇರುತ್ತೆ, ಎಲೆಕ್ಟ್ರಾನ್. ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಅ ಎಲೆಕ್ಟ್ರಾನ್. Okay, so there is a magnetic field, this is the velocity of the electron. As usual, ಮತ್ತೆ ಹಳೆ ಸ್ಟೋರಿ. ಸೊ ನೋಡಿ ಈ ಪಾಮ್ ಇಟ್ಕೊಂಡು ಈ ಫಿಂಗರ್ಸ್ ಯಾವ ಕಡೆ ಹೋಗ್ಬೇಕು, ಇಟ್ ಶುಡ್ ಬಿ ಡೈರೆಕ್ಟೆಡ್ ಟುವರ್ಡ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಟಸ್ಕು. ಅಂಡ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್, ಈ ಕಡೆಗಿದೆಯಾ, ಇಲ್ಲ ಕರೆಂಟ್ ಉಲ್ಟಾ ಇದೆ, ಇಲ್ಲಿ ಕರೆಂಟ್ ಉಲ್ಟಾ ಇದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಐ. ಎಲೆಕ್ಟ್ರಾನ್ ಆ ಕಡೆಗೆ ಹೋಗ್ತಾ ಇರೋದು, ಅದೇ ಎಲೆಕ್ಟ್ರಾನ್ ಈ ಕಡೆ ಹೋಗ್ತಿದೆ ಅಂದ್ರೆ ಈಕ್ವಲೆಂಟ್ ಆಫ್ ಪಾಸಿಟಿವ್ ಚಾರ್ಜ್ ಈ ಕಡೆ ಬರ್ತಿದೆ ಅಂತ ಅನ್ಕೋಬಹುದಾ. ಸೊ ಹಾಗಾದ್ರೆ ಈ ತಂಬ್ ಇದೆಯಲ್ಲ, ಈ ತಂಬನ ಕರೆಂಟ್ ಡೈರೆಕ್ಷನ್ ಗೆ ಅಲೈನ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು, ಸೊ ಟಿಶ್ಕ್ಯಾವ್ ರೊಟೇಟ್ ಆಯ್ತಾ. ನಾವ್ ಲುಕ್ ಅಟ್ ದಿಸ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಸೊ ಅಂಗೈ ಯಾವ ಕಡೆಗೆ ಹೋಗ್ತದೆ, ಇನ್ ಟು ದ ಪ್ಲೇನ್ ಆಫ್ ದ, ರಪ್ ಅಂತ ಹೊಡಿಯಕ್ಕಲ್ಲ ಪಾಮ್ ಇರೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೋರ್ಸ್ ಡೈರೆಕ್ಷನ್ ಫೈಂಡ್ ಔಟ್ ಮಾಡಕ್ಕೆ. ಸೊ ಫೋರ್ಸ್ ಇಸ್ inwards. In this case x with cross mark. ಅರ್ಥ ಆಯ್ತಾ ಪಕ್ಕ ಶೋರ್. ಇನ್ನೊಂದು ತಗೊಂಡ್ಬಿಡ್ಲಾ, ಇನ್ನೊಂದೇ ಒಂದು ತಗೊಂಡ್ಬಿಡ್ತೀನಿ, ಎಕ್ಸಾಂಪಲ್ ನೋಡೋಣ. ಇಲ್ಲಿದೆ ನೋಡಿ ಒಳ್ಳೆ ಕ್ವಶನ್ಸ್. ಒಂದು ಸಿಂಪಲ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ಹ್ಯಾಂಡಿ ಆಗಿ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ಸ್ ನ ತಗೊಂಡಿ. ಫೈಂಡ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸಿಂಗ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ಥ್ರೂ ಔಟ್ ಲೆಸನ್ ನಾನು ಇದನ್ನೇ ಯೂಸ್ ಮಾಡ್ತೀನಿ, ರೈಟ್ ಹ್ಯಾಂಡ್ ಪಾಮ್ ರೂಲ್. ಅರೆ ತುಂಬಾ ಈಸಿ ಆಗುತ್ತೆ, ನಮ್ ಲೈಫ್ ತುಂಬಾ ಆರಾಮ್ಸೆ ಕಳ್ದೋಗುತ್ತೆ ಈ ರೂಲ್ ಇದ್ರೆ. ಅದು ಮಾಡಬಹುದು, ನಿಮ್ ಕಂಫರ್ಟ್ ಇದ್ರೆ ಅದನ್ನೇ ತಗೊಳ್ಳಿ. ಇನ್ನೆರಡು ಇದೆಯಲ್ಲ, ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಅಥವಾ ರೈಟ್ ಹ್ಯಾಂಡ್ ತಮ್ ರೂಲ್, ಯಾವ್ದು ಬೇಕಾದ್ ಯೂಸ್ ಮಾಡ್ಕೊಳ್ಳಿ. ನಾನು ಮಾತ್ರ ಇದನ್ನ ಯೂಸ್ ಮಾಡಕ್ ಹೋಗ್ತಿದ್ದೀನಿ. ಪಕ್ಕಾ ಶೋರ್. ಸಬ್ ಕ್ವಶನ್ ಎಗೆ ಆನ್ಸರ್ ಮಾಡೋಣ. ಸೊ ಸಬ್ ಕ್ವಶನ್ ಎ ಏನ್ ಹೇಳುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ ಅಂಡ್ ಕರೆಂಟ್ ಯಾವ ಡೈರೆಕ್ಷನ್ ಇದೆ, ಟುವರ್ಡ್ಸ್ ಇನ್ ದಿಸ್ ಡೈರೆಕ್ಷನ್. ಫೈಂಡ್ ಔಟ್ ಮಾಡೋಣ. ಸೊ ತಗೊಂಡು ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ, ಸೊ ಈ ಪಾಯಿಂಟಿಂಗ್ ಫಿಂಗರ್ಸ್ ನ ಹಾಕ್ಬೇಕು ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಹೌದಾ, ಪಾಮ್ ಯಾವ ಕಡೆ ಹೋಗ್ತದೆ, ಡೌನ್ ಸೈಡ್. therefore the force is a downside ಅಂತ ಹೇಳಿದ್ರು ತಪ್ಪು. ಲೇ ನಾನು ಲೆಫ್ಟ್ ಹ್ಯಾಂಡ್ ತಗೊಂಡಿರೋದು, ಈಗ ರೈಟ್ ಹ್ಯಾಂಡ್ ತಗೋಬೇಕು, ರೈಟ್ ಹ್ಯಾಂಡ್ ಅಲ್ಲೇ ಸಾಲ್ವ್ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ನ ತಗೊಂಡು, ಸೊ ಇನ್ಸರ್ಟ್ palm in the direction of the magnetic field. So tasku, and this is in the direction of the, this is in the direction of the current. It number current direction is. So tasku pusku ಮೇಲೆಗೆ ಹೋಗುತ್ತಾ, the force is perpendicular to both. ನೋಡಿ ಎರಡಕ್ಕೂ perpendicular ಆಗಿರಬೇಕು. Therefore the force acting on the charge is in this direction. ಎರಡಕ್ಕೂ ಕಡ್ಡಾಯವಾಗಿ perpendicular ಆಗಿರಬೇಕು. So this is force. Can you please find out this one? Same but minus q charge ಕೊಟ್ಟಿದ್ದೀನಿ. ರೈಟ್ ಹ್ಯಾಂಡ್ ಪಾಮ್ ರೂಲ್ ಪಾಮ್ ತಗೊಳ್ಳಿ, ಇನ್ಸೈಡ್ ಟಸ್ಕು ಅಂಡ್ ಕರೆಂಟ್ ಯಾವ ಡೈರೆಕ್ಷನ್ ಇದೆ, ಈ ಕಡೆ ಇದೆ. ಅರೆ ನೆಗೆಟಿವ್ ಚಾರ್ಜ್ ಆ ಕಡೆಗೆ ಹೋಗ್ತಿದೆ ಅಂದ್ರೆ ಕರೆಂಟ್ ಈ ಡೈರೆಕ್ಷನ್ ಇದೆ. ಸೊ therefore in order to get the current you need to point in this direction. So ಟಸ್ಕು ಪುಸ್ಕು, ತಮ್ ಈ ಪಾಮ್ ಯಾವ ಡೈರೆಕ್ಷನ್ ಇದೆ, ಡೌನ್ ಸೈಡ್ ಇದೆ. Therefore the force acting on that one is downside. So this is the direction of the force. ಕ್ಲಿಯರ್? ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿದೆ. ಎಲ್ಲಾ ಕೇಸ್ ನಲ್ಲೂ ನೋಡಿ, ವೆಲಾಸಿಟಿಗೂ ಪರ್ಪೆಂಡಿಕ್ಯುಲರ್ ಆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಪರ್ಪೆಂಡಿಕ್ಯುಲರ್. ದಟ್ ಇಸ್ ದ ಫಸ್ಟ್ ಕ್ರೈಟೀರಿಯಾ. ಅರೆ ಇದಕ್ಕೂ ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ತರ ಆದ್ರೂ ಇರ್ಬೋದು, ಈ ತರ ಆದ್ರೂ ಇರ್ಬೋದು. ಯಾವ್ದು ಅಂತ ಹೇಗೆ ಫೈಂಡ್ ಔಟ್ ಮಾಡೋದು, ಯೂಸಿಂಗ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ಕಮ್ ಟು ದಿಸ್ ಫೆಲೋ. ಸೊ ವಿ ನೀಡ್ ಟು ಇನ್ಸರ್ಟ್ ದ ಪಾಮ್ ಟಸ್ಕು ಅಂಡ್ ದಿಸ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಯಾವ ಡೈರೆಕ್ಷನ್ ದ ಕರೆಂಟ್, ಸೊ ಯು ಹ್ಯಾವ್ ಟು ರಿವರ್ಸ್. ಟಸ್ಕು ಪುಸ್ಕು, therefore the force is outside. ಆಚೆಗೆ ಬರ್ತಿದ್ಯಾ, ಆಚೆಗೆ ಬರ್ತಿದೆ. The force is F is outwards. ಇದು ನೋಡಿ ಮಜಾ ಬರುತ್ತೆ, ನೋಡಿ ಸಿಕ್ಕಾಪಟ್ಟೆ ಮಜಾ ಬರುತ್ತೆ ನೋಡೋಣ. Okay, coming back. So let us insert the let us insert the palm in the direction of the magnetic field. Tasku
ವಾಟ್ ಅಬೌಟ್ ದ ತಮ್ ಯಾವ ಡೈರೆಕ್ಷನ್ ಬರಬೇಕು, ಕರೆಂಟ್ ಯಾವ ಡೈರೆಕ್ಷನ್ ಆ ಡೈರೆಕ್ಷನ್ ಬರಬೇಕು. ಅಂದ್ರೆ ಈ ಕಡೆಗೆ ಬರ್ಬೇಕಾ, ಅರೆ ಇದನ್ನ ಈ ಕಡೆ ಪಾಯಿಂಟ್ ಮಾಡ್ಬೇಕು. ಅರೆ ಕೈ ಮುರ್ದಾಕಲಕ್ ಆಗತ್ತಾ, ಅರೆ ಬರ್ತಿಲ್ಲ ಸರ್ ಬರಲ್ಲ. ಯಾಕೆ ಬರಲ್ಲ? 180 ಡಿಗ್ರಿ ನೋಡಿ, ಈ ಕಡೆಗೆ ಹೋಗ್ತಾ ಇದೆ, ಈ ಕಡೆಗೆ ಬರ್ತಾ ಇದೆ. ರೈಟ್ ಹ್ಯಾಂಡ್ ಪಾಮ್ ರೂಲ್ ಫೇಲ್ ಆಗ್ತಾ ಇದೆ. ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಇದು ಕರೆಂಟ್ ಡೈರೆಕ್ಷನ್ ಗೆ ತಗೋಬೇಕು. ಈ ಕಡೆ ಎಳ್ಕೊಳಕ್ ನೋಡ್ರೆ ನನ್ ಕೈ ಮುರಿದೋಗತ್ತೆ, ಏನ್ ಮಾಡೋದು? ಅರೆ ಬೇಕಾಗಿಲ್ಲ, ದ ಫೋರ್ಸ್ ಇಸ್ 0. ವಾಟ್ ಇಸ್ ದ ಆಂಗಲ್ ನೋಡಿ ಅಲ್ಲಿ, 180 ಡಿಗ್ರಿ. ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಆಫ್ 180. ಏನ್ ಬಂತು? 0 ಬಂತು. ಯಾವನಿಗೆ ಬೇಕು ಡೈರೆಕ್ಷನ್? 0 ವೆಕ್ಟರ್. ಅಲ್ಲಿ ಫೋರ್ಸೇ ಇಲ್ಲ, 0 ಆದ್ಮೇಲೆ ಅದಕ್ಕೆ ಡೈರೆಕ್ಷನ್ ಹೆಂಗಿರತ್ತೆ? ಸೊ ದೇರ್ ಫೋರ್ ನೋ ಫೋರ್ಸ್ ಆಕ್ಟ್ ಆನ್ ಇಟ್. ನೋ ಫೋರ್ಸ್ ಆಕ್ಟ್ ಆನ್ ಇಟ್. ಹಂಗಂತ ಹೇಳಿ ಪಾಯಿಂಟಿಂಗ್ ಫಿಂಗರ್ಸ್ ನ ಈ ತರ ಪಾಯಿಂಟ್ ಮಾಡಿ ಇದನ್ನ ಕರೆಕ್ಟ್ ಆಗಿ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ತಗೊಂಡ್ ಬಂದು ಕೈಯೆಲ್ಲ ಮುರಿದಾಕೋಬೇಡಿ. ಸೊ ದಿಸ್ ಇಸ್ ದ ಆನ್ಸರ್. ಇಟ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್. 0. ಕ್ಲಿಯರ್? ಪಕ್ಕಾ? ಶೋರ್? ಲೆಟ್ಸ್ ಗೋ ಟು ದ ಪ್ರಾಬ್ಲಮ್ಸ್. ಪ್ರಾಬ್ಲಮ್ಸ್ ಗೆ ಹೋಗಿ ಈಜಾಡೋಣ. ಡನ್? ಇದನ್ನ ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್ ವಿತ್ ಎ simple question. Here it is a question. A charge of 4 microcoulomb, or Q value 4 into 10 power minus 6 coulomb ಕೊಟ್ಟಿದ್ದಾರೆ, is moving with the velocity. Magnitude of velocity ಎಷ್ಟು ಕೊಟ್ಟಿದ್ದಾರೆ? 4.0 into 10 power 6 meter per second along the y axis. So ನೋಡಿ, coordinate system ನ ಕನ್ಸಿಡರ್ ಮಾಡ್ತೀನಿ. I'll consider this x axis, this is y, and perpendicular to both z axis. X axis, y axis, ಇದಕ್ಕೆ perpendicular, z axis ಈ ರೀತಿ ಇದೆ. It is moving along y axis. Charge ಯಾವ ಕಡೆಗೆ ಮೂವ್ ಆಗ್ತಾ ಇದೆ? It is moving in this direction. Y axis ಅಲ್ಲಿ ಮೂವ್ ಆಗ್ತಾ ಇದೆ. Under the magnetic field. Magnetic field strength ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 2 ಟೆಸ್ಲಾ ಕೊಟ್ಟಿದ್ದಾರೆ. Along k cap. K cap ಅಂದ್ರೆ along z direction. Along k cap. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ. The magnetic field is in this direction and velocity is in this direction. ಈಗ ಏನ್ ಮಾಡೋದು? ಪೆನ್ ನ ತಗೊಳ್ಳಿ. ಇಮ್ಯಾಜಿನೇಷನ್ ಆಗಿಲ್ಲ ಅಂದ್ರೆ ಸೊ ಜಸ್ಟ್ ಕನ್ಸಿಡರ್ v ಈ ಕಡೆಗಿದೆ, b ಈ ಕಡೆಗಿದೆ. ಅರೆ ಗೊತ್ತಾಗ್ತಿದ್ಯಾ? ಎರಡು ವೆಕ್ಟರ್ಸ್ ನ ತಗೊಂಡಿದ್ದೀನಿ, ಎರಡು ಪಾಯಿಂಟಿಂಗ್ ಈ ಡೈರೆಕ್ಷನ್. ವೆಲಾಸಿಟಿ ಡೈರೆಕ್ಷನ್ ಈ ಕಡೆಗೆ ಹೋಗ್ತದೆ, ಬಿ ವೆಕ್ಟರ್ ಈ ಕಡೆಗೆ ಬರ್ತದೆ. ಸೊ ಏನ್ ಮಾಡ್ಬೇಕೀಗ? ರೈಟ್ ಹ್ಯಾಂಡ್ ಪಾಮ್ ರೂಲ್ ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಯು ಪಾಯಿಂಟ್ ದ ಪಾಮ್ ಇನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಆಚೆಗೆ ಬರ್ತಿರೋದ್ರಿಂದ ಟಸ್ಕು ಅಂಡ್ ಈ ತಂಬ್ ಯಾವ ಕಡೆಗೆ ಇರಬೇಕು? ಕರೆಂಟ್ ಡೈರೆಕ್ಷನ್. ಟಸ್ಕು ಪುಸ್ಕು. ದ ಪಾಮ್ ಯಾವ ಡೈರೆಕ್ಷನ್ ಹೋಗ್ತಿದೆ? ಈ ಕಡೆಗೆ ಹೋಗ್ತದೆ. ಅರೆ ಅರ್ಥ ಆಗ್ತಿದ್ಯಾ? ಸೊ ಟಸ್ಕು ಪುಸ್ಕು ಈ ಡೈರೆಕ್ಷನ್ ಅಲ್ಲಿ ಕರೆಂಟ್, ಈ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್. ಪಾಮ್ ಯಾವ ಕಡೆಗಿದೆ? ಇಟ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ದೇರ್ ಫೋರ್ ದ ಫೋರ್ಸ್ ಅನ್ನೋದು ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಕನ್ಫರ್ಮ್ ಆಯ್ತು. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಸೊ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. What is the angle between velocity vector and b vector? 90 degree. Are ಇದು y axis alle, is z axis alle ಇದೆ. Theta is equals to 90 degree. So let me consider f is equals to q value ಏನಿದೆ? 4 into 10 power minus 6 into v value is 4 into 10 power 6 into b value 2 ಬರ್ತದೆ. sin 90 is 1. So this is equals to, so ಇವೆರಡು ಕ್ಯಾನ್ಸಲ್ ಆಗುತ್ತೆ. 4 into 4 16, 16 into 2 32 units. F is 32 Newton. And the direction ಇಲ್ಲಿ find out ಮಾಡಿದ್ವಿ along x axis. ಈಗ ವೆಕ್ಟರ್ f ಬರಿಬೇಕಾದ್ರೆ 32 I cap Newton ಅಂತ ಬರೆದ್ರೆ ಸಾಕು. It will take a direction also. So this is the simple. ಫಾಲ್ತು ಕ್ವಶನ್ ನಾನು ಮೊದಲೇ ಹೇಳಿದ್ದೇನೆ, ಸಿಂಪಲ್ ಆಗಿತ್ತು. ಸರ್ ಇಲ್ಲೇನೋ ಆಂಗಲ್ ಗೊತ್ತಾಯ್ತು ಹೇಳಿದ್ರಿ. ಆಂಗಲ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? Let's see. That's the next question. ಅದನ್ನ ಬರೀತೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇದನ್ನ ಬರ್ಕೊಳ್ಳಿ. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಪ್ರಾಮಿಸ್, ನಿಜವಾಗ್ಲೂ ಎರೇಸ್ ಮಾಡ್ತಿದ್ದೀನಿ ಈಗ. ನೆಕ್ಸ್ಟ್ ಕ್ವಶನ್ ಈಸ್ ಫ್ರಮ್ ವೆಕ್ಟರ್ ಫಾರ್ಮ್. ವೆಕ್ಟರ್ ಫಾರ್ಮ್ ಅಲ್ಲಿ ತಗೊಂಡಿದ್ದೀನಿ. ಸೊ ಎರಡು ವೆಕ್ಟರ್ಸ್ ನ ಕೊಟ್ಟಿದ್ದಾರೆ. ವೆಲಾಸಿಟಿ ವಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು 2i cap plus 3j cap plus 4k cap, and vector b is 5j cap plus 3j cap minus 6k cap. Find the value of the force in vector form. Vector form ಅಲ್ಲೇ ಬರಿಬೇಕು ಅಂದ್ರೆ ಯೂನಿಟ್ ವೆಕ್ಟರ್ ಸಮೇತ ಬರಿಬೇಕಾಗುತ್ತೆ. What is the equation for force? F is equals to q into v cross b. ಹೇಗೂ q1 ಕೂಲಂಬ್ ಕೊಟ್ಟಿದ್ದಾರೆ, ಹಾಗಾಗಿ q ಜಾಗದಲ್ಲಿ 1 ಹಾಕೊಳ್ಳಿ. So let me see v cross b ಅಂದ್ರೆ 2i cap plus 3j cap plus 4k cap cross of 5i cap plus 3j cap minus 6k cap. ಈ ತರ ಬರ್ಕೊಂತೀನಿ.
ಸೊ ಎ ಕ್ರಾಸ್ ಬಿ, ವಿ ಕ್ರಾಸ್ ಬಿ ನ ಈ ತರ ಬರ್ಕೊಂತೀವಿ. ಇದನ್ನ ಹೇಗ್ ಮಾಡೋದು? ನಿಮ್ಗೆ ಏನಾದ್ರು ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ರೆಡಿ ಆಗಿದ್ರೆ ವೆಕ್ಟರ್ ಆಲ್ಜಿಬ್ರಾ ಇದು ಸಿಂಪಲ್. ಗೊತ್ತಿಲ್ಲ ಅನ್ನೋರಿಗೆ ನಾನು ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಗೊತ್ತಿರೋರು ನೋಡಿ ಮ್ಯಾಥಮೆಟಿಕ್ಸ್ ಅಲ್ಲಿ ಆಗಿದ್ರೆ ಇದು ಸಿಂಪಲ್. ಐನೋ ಗೊತ್ತಿರೋರು ಫಾರ್ವರ್ಡ್ ಮಾಡಿ. ವಾಟ್ ಯು ಹ್ಯಾವ್ ಟು ಡೂ ಇಸ್, ಇದು 1 ಇರೋದ್ರಿಂದ 1 ಇಗ್ನೋರ್ ಮಾಡ್ಕೊಳ್ಳಿ. ಐ ಜೆ ಕೆ ಈ ತರ ಬರ್ಕೊಳ್ಳಿ. 2 3 4 ಅಂದ್ರೆ ಕೋಆರ್ಡಿನೇಟ್ಸ್ ಆಫ್ ವೆಕ್ಟರ್ ವಿ ಏನಿದೆ 2 3 2 3 4. vx vy vz ನೋಡಿ, ಇದನ್ನ vx i ಕ್ಯಾಪ್ vy j ಕ್ಯಾಪ್ ಪ್ಲಸ್ vy k ಕ್ಯಾಪ್ ಅಂತಾನು ಬರ್ಕೋಬಹುದು. ಅದೇ ರೀತಿ ಇದನ್ನ bx i ಕ್ಯಾಪ್ ಪ್ಲಸ್ by j ಕ್ಯಾಪ್ ಪ್ಲಸ್ bz k ಕ್ಯಾಪ್. ಸೊ ಇದು z ಬರುತ್ತೆ. ಐ ಆಮ್ ವೆರಿ ಸಾರಿ. ಸೊ ಇದನ್ನ ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನೀವು ಕೋಆರ್ಡಿನೇಟ್ಸ್ ನ ಈ ತರ ಬರ್ಕೋಬೇಕು. ಐ ಜೆ ಕೆ ಯೂನಿಟ್ ವೆಕ್ಟರ್ಸ್, vx vy vz. ಅದೇ ರೀತಿ ಇಲ್ಲಿ bx by bz ಏನಿದೆ 5 3 -6 ಇದೆ. ಫಸ್ಟ್ ಆಫ್ ಆಲ್ ಈ ರೋನ ಈ ಕಾಲಮ್ ನ ಎಲಿಮಿನೇಟ್ ಮಾಡ್ಕೊಳ್ಳಿ. ಇನ್ನು ಉಳಿದಿರೋದು ಏನು? ಇದು ಮಾತ್ರ ಉಳಿದಿದ್ಯಾ? ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ನಾ ಆನ್ಸರ್ ಬರೀತಾ ಇದ್ದೀನಿ. 1 ಹಾಗೆ ಇದೆ, 1 ನ ಇಗ್ನೋರ್ ಮಾಡ್ಕೊಂತಾ ಇದೀನಿ. 1 ಇಂಟು ದಿಸ್ ಮಚ್ ಇದೇನಿದು 3 ಇಂಟು -6 ಮೈನಸ್ ಆಫ್, ಅಂದ್ರೆ ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. ಮೈನಸ್ ಆಫ್ ಇವೆರಡು ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 4 ಇಂಟು 3 ಇಂಟು ಐ ಕ್ಯಾಪ್. ದಿಸ್ ಇಸ್ ದ ಎಕ್ಸ್ ಕಾಂಪೋನೆಂಟ್ ಆಫ್ ದ ಫೋರ್ಸ್. ಅರ್ಥ ಆಯ್ತಾ ಏನ್ ಮಾಡಿದೆ ಅಂತ? ಫಸ್ಟ್ ಈ ರೋನ ಈ ಕಾಲಮ್ ನ ಎಲಿಮಿನೇಟ್ ಮಾಡ್ಕೊಂಡು ಇವೆರಡು ಮಲ್ಟಿಪ್ಲೈ ಮಾಡಿ ಬರ್ದೆ, ಮೈನಸ್ ಆಫ್ ಇವೆರಡು ಮಲ್ಟಿಪ್ಲೈ ಮಾಡಿ ಬರ್ದೆ. ಕ್ಲಿಯರ್? ಪ್ಲಸ್ ಓಕೆ. ಸೊ ಈಗ ಇಲ್ಲಿ ಐ ಕ್ಯಾಪ್ ಆಯ್ತು. ಫಸ್ಟ್ ಕಾಂಪೋನೆಂಟ್ ಪ್ಲಸ್ ಇರುತ್ತೆ, ಸೆಕೆಂಡ್ ಮೈನಸ್, ಥರ್ಡ್ ಒನ್ ಪ್ಲಸ್ ಇರುತ್ತೆ. ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ ಈ ರೀತಿ ಸಾಲ್ವ್ ಮಾಡ್ಬೇಕಾಗತ್ತೆ. ಮೈನಸ್ ಆಫ್ ಸೇಮ್, ಈಗ ಈ ಕಾಲಮ್ ನ ಈ ರೋ ನ ಎಲಿಮಿನೇಟ್ ಮಾಡ್ಕೊಳ್ಳಿ. ಇಲ್ಲಿ ಮೈನಸ್ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಪ್ಲಸ್ ಬರುತ್ತೆ. ಪ್ಲಸ್ ಮೈನಸ್ ಪ್ಲಸ್, ದಟ್ಸ್ ಅ ರೂಲ್ ಆಫ್ ಸಾಲ್ವಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಸೊ ಈ ರೋ ನ ಈ ಕಾಲಮ್ ನ ಎಲಿಮಿನೇಟ್ ಮಾಡ್ಕೊಂಡ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಇದನ್ನ ಮತ್ತೆ ಇದನ್ನ ಏನ್ ಬರುತ್ತೆ? ದಟ್ ಈಸ್ 2 ಇಂಟು 6 ಮೈನಸ್ ಆಫ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ, -5 ಇಂಟು 4 ಇಂಟು ಜೆ ಕ್ಯಾಪ್. ಅರ್ಥ ಆಯ್ತಾ ಹೇಳಿದ್ದು? ಈ ಕಾಲಮ್ ಈ ರೋ ಎಲಿಮಿನೇಟ್ ಮಾಡ್ಕೊಂಡು ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರುತ್ತೆ, ಮೈನಸ್ ಆಫ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಬರುತ್ತೆ. ಈಗ ಥರ್ಡ್ ಕಾಲಮ್ ನ ಸಾಲ್ವ್ ಮಾಡುವಾಗ, ಕೆ ಕಾಂಪೋನೆಂಟ್ ನ ಸಾಲ್ವ್ ಮಾಡುವಾಗ ಈ ರೋ ಈ ಕಾಲಮ್ ನ ಎಲಿಮಿನೇಟ್ ಮಾಡ್ಕೊಳ್ಳಿ, ಮತ್ತೆ ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 ಇಂಟು 3 ಏನ್ ಬರುತ್ತೆ? 2 ಇಂಟು 3 ಮೈನಸ್ ಆಫ್ 5 ಇಂಟು 3 ಸೊ ದಟ್ ಈಸ್ ಇಂಟು ಕೆ ಕ್ಯಾಪ್. ಅರ್ಥ ಆಯ್ತಾ ಹೇಗ್ ಮಾಡಿದೆ ಅಂತ? ಇನ್ ಮಿಕ್ಕಿದೆಲ್ಲ ಸಿಂಪಲ್. ಸೊ ದಟ್ ಈಸ್ ಈಕ್ವಲ್ಸ್ ಟು -18 - 12 ಏನ್ ಬರುತ್ತೆ? -30 ಐ ಕ್ಯಾಪ್ ಮೈನಸ್ ಆಫ್ 12 -20 ಬರುತ್ತೆ, ದಟ್ ಈಸ್ -18. ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ 18 ಜೆ ಕ್ಯಾಪ್ ಬರುತ್ತೆ, ಪ್ಲಸ್ 6 ಮೈನಸ್ 5 3 is 15 ಮೈನಸ್ 6 9 ಬರುತ್ತೆ ವಿತ್ ಮೈನಸ್ ಸೈನ್, ಹಾಗಾಗಿ -9 ಕೆ ಕ್ಯಾಪ್. ದಟ್ಸ್ ಇಟ್. The vector f is equals to -30 I cap plus 18 j cap minus 9 k cap. I already told you maths ಅಲ್ಲಿ ಮಾಡೋದು ಹ್ಯಾಂಡಲ್ ಮಾಡೋದು ನಿಮ್ಗೆ ಗೊತ್ತಿದ್ರೆ ಇದು ತುಂಬಾ ಸಿಂಪಲ್ ಪ್ರಾಬ್ಲಮ್. ಗೊತ್ತಿಲ್ಲದೆ ಒಂಚೂರು ಹೊಸದಾಗಿ ಅನ್ಸ್ಬೋದು, ಬಟ್ ಹೋಗ್ತಾ ತುಂಬಾ ಫೆಮಿಲಿಯರ್ ಆಗುತ್ತೆ. ಯು ನೀಡ್ ನಾಟ್ ಟು ವರಿ. ಸಪೋಸ್ ಏನಾದ್ರೂ ಮ್ಯಾಗ್ನಿಟ್ಯೂಡ್ ಆಫ್ ಎಫ್ ಕೇಳಿದ್ರು ಅಂತ ಅನ್ಕೊಳ್ಳಿ. ಸೊ ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ -30 ಹೋಲ್ ಸ್ಕ್ವೇರ್ ಪ್ಲಸ್ 18 ಹೋಲ್ ಸ್ಕ್ವೇರ್ ಪ್ಲಸ್ -9 ಹೋಲ್ ಸ್ಕ್ವೇರ್. ದಟ್ಸ್ ಇಟ್. ಸೊ ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ ಏನ್ ಬರುತ್ತೆ? ದಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಫ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಟು ನೆಕ್ಸ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಫ್ರಮ್ JEE 2022 2022 ಒಂದು ಸೂಪರ್ ಆಗಿರ್ತಕ್ಕಂಥ ಕ್ವೆಶ್ಚನ್ ತಗೊಂಡಿದ್ದೀನಿ. ಎ ಚಾರ್ಜ್ ಮೂವಿಂಗ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್. ಇದು j ಕ್ಯಾಪ್, ಇದು 2i ಕ್ಯಾಪ್ ಪ್ಲಸ್ 3j ಕ್ಯಾಪ್. Tesla, unit of magnetic field Tesla, if it has an acceleration of alpha I cap minus 4j cap, the value of alpha is integer type question ಅಲ್ಲಿ ಕೇಳಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಗೂ ಮತ್ತೆ ಆಕ್ಸಲರೇಷನ್ ಗೂ ಏನ್ ಸಂಬಂಧ ಇದೆ ನೋಡಿ. F is equals to Q into V cross B. ಅರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಈ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ ಇದೆ ಅಂತ ಅನ್ಕೊಂತೀನಿ. F is equals to V cross B.
ವಿ ಮತ್ತೆ ಬಿ ನಡುವೆ ಆಂಗಲ್ ಥೀಟಾ ಇದ್ರೆ ವಿ ಕ್ರಾಸ್ ಬಿ ನ ಮಾಡಿದ್ರೆ ಏನ್ ಬರುತ್ತೆ? ಇಟ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಎಫ್ ಇಸ್ ಇನ್ವರ್ಡ್ಸ್ ಅಥವಾ ನಾನು ಈ ರೀತಿ ಹೇಳ್ತೀನಿ ನೋಡಿ, ದ ಫೋರ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಬಿ ಅಂತ ಹೇಳ್ಬೋದಾ? ಎಫ್ ಇಸ್ ಆಲ್ವೇಸ್ perpendicular to b vector, also perpendicular to the v vector. ಎರಡಕ್ಕೂ perpendicular ಆಗಿ ಇರುತ್ತೆ. Now ಫೋರ್ಸ್ ಯಾವ ಡೈರೆಕ್ಷನ್ ಇರುತ್ತೋ ಆಕ್ಸಲರೇಷನ್ ಕೂಡ ಅದೇ ಡೈರೆಕ್ಷನ್ ಇರುತ್ತೆ. ಎಫ್ ಇಸ್ ಈಕ್ವಲ್ಸ್ ಟು ಎಂ ಎ, ಯಾವ ಇದು ನ್ಯೂಟನ್ ಅಂಕಲ್ ಸೆಕೆಂಡ್ ಲಾ. ಎಫ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ಎ, ಎಫ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ಎ, ಮಾಸ್ ಇಂಟು ಆಕ್ಸಲರೇಷನ್. ಅರೆ ಯಾವ ಡೈರೆಕ್ಷನ್ ಫೋರ್ಸ್ ಇರುತ್ತೋ ಅದೇ ಡೈರೆಕ್ಷನ್ ಆಕ್ಸಲರೇಷನ್ ಇರುತ್ತೆ. ಹಾಗಾದ್ರೆ acceleration is also perpendicular to magnetic field vector B. Will you agree? Force directional acceleration irutte. Force magnetic field ge perpendicular agidre by default acceleration magnetic field ge perpendicular agi irbeku. Is it clear? Hagadre nange ondu ಕಾನ್ಸೆಪ್ಟ್ ನ ಹೇಳಿ. ವೆಕ್ಟರ್ A dot ವೆಕ್ಟರ್ B ನ ಯಾವ ರೀತಿ ಬರೀತಿದ್ವಿ? AB into cos theta. Am I right? If theta is 90 degree, if theta is equals to 90 degree, a dot b na ಏನಂತ ಬರೀಬಹುದು? 0 ಅಂತ ಬರೀಬಹುದು. ಕಣ್ಣು ಮುಚ್ಕೊಂಡು 0 ಬರೀಬಹುದು. ಸಿಮಿಲರ್ಲಿ a ಮತ್ತೆ b ಎರಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ವೆಕ್ಟರ್ a ಡಾಟ್ ವೆಕ್ಟರ್ b ನ ಮಾಡಿದ್ರೆ ನಂಗೆ ಏನ್ ಬರಬೇಕು? 0, as a is perpendicular to b. ಸೊ cos 90 ಬರುತ್ತೆ, cos 90 is 0. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಇದನ್ನ ಈಕ್ವೇಟರ್ ಟು 0 ಮಾಡಬಹುದು. ಅಂದ್ರೆ ಇದನ್ನ ಮತ್ತೆ ಇದನ್ನ ಡಾಟ್ ಪ್ರಾಡಕ್ಟ್ ಮಾಡೋದ್ರಿಂದ ನನಗೆ ಫೈನಲ್ ಏನ್ ಬರಬೇಕು? ಇಟ್ ಶುಡ್ ಬಿ 0. ಸೊ ಲೆಟ್ ಮಿ ಡೂ ದ ಡಾಟ್ ಪ್ರಾಡಕ್ಟ್ ಆಫ್ ದೋಸ್ ಟೂ ಥಿಂಗ್ಸ್. 2i cap plus 3j cap dot of alpha i cap minus 4j cap is equal to 0. ಡಾಟ್ ಪ್ರಾಡಕ್ಟ್ ಹೇಗೆ ಮಾಡೋದು? 2 into alpha, that is 2 alpha minus 2 alpha x component of the acceleration into x component of the magnetic field plus 3 into minus 4 is equals to 0. Y component of the acceleration and y component of the magnetic field. So ಎರಡನ್ನು ಪ್ರಾಡಕ್ಟ್ ಮಾಡಿದ್ರೆ ಏನ್ ಬರಬೇಕು? 0 ಬರಬೇಕು. ಅದೇ 3 ಡೈಮೆನ್ಷನ್ ಇನ್ನೊಂದು z axis ಕೊಟ್ಟಿದ್ರೆ ಅದನ್ನು ಕನ್ಸಿಡರ್ ಮಾಡಬೇಕಾಯ್ತು. ಈಗ ಸದ್ಯಕ್ಕೆ ಕೊಟ್ಟಿಲ್ಲ. 2 alpha is equals to 12. In other words, alpha is equals to 6 units. So therefore alpha is equal to 6. Clear? Yes, pakka. So ಹಾಗಾದ್ರೆ ಇಲ್ಲಿ ಕನ್ಫರ್ಮ್ ಆಯ್ತು. When the charge moves in magnetic field, there exists a force. Force ಅನ್ನೋದು ಎಕ್ಸಿಸ್ಟ್ ಆಗತ್ತೆ. ಫೋರ್ಸ್ ಎಕ್ಸಿಸ್ಟ್ ಆದ್ರೆ ಆಕ್ಸಲರೇಷನ್ ಕೂಡ ಎಕ್ಸಿಸ್ಟ್ ಆಗ್ಬೇಕು. ಹೌದಾ? ಹಾಗಾದ್ರೆ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, ಆಕ್ಸಲರೇಷನ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದ್ರೆ ವೆಲಾಸಿಟಿ ಅನ್ನೋದು ಚೇಂಜ್ ಆಗತ್ತಾ? ಅಫ್ಕೋರ್ಸ್ ಚೇಂಜ್ ಆಗ್ಲೇಬೇಕು. ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಚೇಂಜ್ ಆಗತ್ತಾ? ಚೇಂಜ್ ಆಗತ್ತೆ ಅಂತ ಏನಾದ್ರು ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಹಾಫ್ mv². ಯು ರೈಟ್? ನಾನು ಕೇಳ್ತಾ ಇರೋದು ಫೋರ್ಸ್ ಎಕ್ಸರ್ಟ್ ಆಗತ್ತೆ. ಫೋರ್ಸ್ ಎಕ್ಸರ್ಟ್ ಆದ್ರೆ ಆಕ್ಸಲರೇಷನ್ ಎಕ್ಸರ್ಟ್ ಆಗತ್ತೆ. ಆಕ್ಸಲರೇಷನ್ ಎಕ್ಸರ್ಟ್ ಆದ್ರೆ ವೆಲಾಸಿಟಿ ಚೇಂಜ್ ಆಗತ್ತೆ. ವೆಲಾಸಿಟಿ ಚೇಂಜ್ ಆಗೋದ್ರಿಂದ ಕೈನೆಟಿಕ್ ಎನರ್ಜಿ ಚೇಂಜ್ ಆಗತ್ತಾ? ಇಲ್ಲ. ಸೊ ನೋಡಿ, ಇಲ್ಲೇ ಒಂದು ಟ್ವಿಸ್ಟ್ ಇರೋದು. ಆಕ್ಸಲರೇಷನ್ ಇದ್ದಿದ ತಕ್ಷಣನೇ ನಮ್ಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಅಂದ್ರೆ ಸ್ಪೀಡ್ ಚೇಂಜ್ ಆಗ್ಬೇಕಂತ ರೂಲ್ ಏನಿಲ್ಲ. ದಟ್ ಕ್ಯಾನ್ ಬಿ ಚೇಂಜ್ ಇನ್ ವೆಲಾಸಿಟಿ ವಿತೌಟ್ ಚೇಂಜಿಂಗ್ ಇನ್ ದ ಸ್ಪೀಡ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ನೆನಪಿದ್ಯಾ? ಕಂಟಿನ್ಯೂಸ್ ಆಗಿ ಆಕ್ಸಲರೇಷನ್ ಆಗ್ತಾ ಇತ್ತು. ದ ಬಾಡಿ ಇಸ್ ಇನ್ ಯೂನಿಫಾರ್ಮ್ಲಿ ಆಕ್ಸಲರೇಷನ್ ಅಂಡ್ ವೆಲಾಸಿಟಿ ವೆಕ್ಟರ್ ಏನಾಗ್ತಾ ಇತ್ತು? ಪ್ರತಿ ಪಾಯಿಂಟ್ ನಲ್ಲೂ ಚೇಂಜ್ ಆಗ್ತಾ ಇತ್ತು. there is an acceleration. AC is equals to mv² divided by r. ಹಂಗಂತ ಹೇಳಿ ಅದರ ಕೈನೆಟಿಕ್ ಎನರ್ಜಿ ಚೇಂಜ್ ಆಗ್ತಾ ಇತ್ತಾ? ಇರ್ಲಿಲ್ಲ. ಸೇಮ್ ಕೇಸ್ ಇಲ್ಲೂ ಅದೇ ತರ ಬರುತ್ತೆ. ಲೆಟ್ ಅಸ್ ಡಿಸ್ಕಸ್ ದಟ್ ಪಾರ್ಟ್. ಸೊ ಇದನ್ನ ಅರೇಂಜ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. Yeah, let's discuss a small topic based on this video. ನೋಡಿ, ಇಲ್ಲಿ ಈ ತರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ into the plane of the board ಇದೆ. As a consider example, velocity ಈ ಕಡೆಗಿದೆ ಅಂದ್ರೆ how do you find the direction of the force? So you insert the palm and this should be the direction in the current, ಅಂದ್ರೆ ಪಾಸಿಟಿವ್ ಚಾರ್ಜ್ ಯಾವ ಕಡೆ ಹೋಗ್ತದೆ. So this is the direction of the force. Tasku busku. So therefore the force is in this direction. Obviously force ಅನ್ನೋದು ಎರಡಕ್ಕೂ perpendicular ಆಗಿರಬೇಕು. The force is perpendicular to both velocity vector and magnetic field vector. ಎರಡಕ್ಕೂ perpendicular ಆಗಿರ್ಬೇಕಾ? ಹಾಗಾದ್ರೆ ವೆಲಾಸಿಟಿ ಯಾವ ಡೈರೆಕ್ಷನ್ ಇರುತ್ತೋ ಅದೇ ಡೈರೆಕ್ಷನ್ ಅಲ್ಲಿ a minute displacement ಇರುತ್ತೆ. Can I say the angle
angle between vector f and the small displacement at the given point. ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಎರಡು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಆಲ್ಸೋ 90 ಡಿಗ್ರಿ, ಆಲ್ಸೋ 90 ಡಿಗ್ರಿ. So we have work is equals to vector f dot vector s. I hope you remember this is equals to f ds into cos theta. So ಇದನ್ನ ds ಅಂತ ಬರ್ಕೊಂತೀನಿ, f ds into cos of 90. Cos 90 ಏನು 0. And work done by the magnetic field in this process. Force ಏನು exert ಆಗ್ತಾ ಇದೆ, but work done in this process is 0. Can I say the work done by magnetic field in this process is 0. So ಈ process ನಲ್ಲಿ work done ಎಷ್ಟಾಗುತ್ತೆ, 0 ಆಗುತ್ತೆ. But force experience ಆಗ್ತಾ ಇದೆ, force experience ಆಗ್ತಾ ಇದ್ದುಕೊಂಡೂನು work 0 ಆಗಿದೆ. And always remember, this is a conservative force. Magnetic force is a conservative force. ಒಂದು ಸ್ಮಾಲ್ ಟಾಪಿಕ್ ನ ರಿಕಾಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಫಸ್ಟ್ PUC ನಲ್ಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇವೆಲ್ಲ ಕೇಳೇ ಇದ್ದಿಲ್ಲ ಸರ್. ಫಸ್ಟ್ PUC ನಲ್ಲಿ ವರ್ಕ್ ಎನರ್ಜಿ ಥಿಯರಮ್ ಇದೆ. ಎಷ್ಟು ಜನಕ್ಕೆ ನೆನಪಾಯ್ತು? ವರ್ಕ್ ಎನರ್ಜಿ ಥಿಯರಮ್. ಫಾರ್ ಅ ಕನ್ಸರ್ವೇಟಿವ್ ಫೋರ್ಸ್, the work done by it is equals to change in the kinetic energy. I hope you remember change in kinetic energy. Ara board exam ge 3 marks important ಅಂತ ಪ್ರಾಕ್ಟೀಸ್ ಕೂಡ ಮಾಡಿಸಿರ್ತೀರಿ. Work done by the conservative force. ನೋಡಿ, ಈ ಥಿಯರಮ್ ಅಪ್ಲೈ ಆಗೋದು ಓನ್ಲಿ ಫಾರ್ ಕನ್ಸರ್ವೇಟಿವ್ ಫೋರ್ಸ್. ಇದನ್ನ ತಗೊಂಡೋಗಿ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಗೆ ಅಪ್ಲೈ ಮಾಡಬೇಡಿ, ನ್ಯೂಕ್ಲಿಯರ್ ಫೋರ್ಸ್ ಗೆ, ಫ್ರಿಕ್ಷನ್ ಗೆ ಕಿಲ ಅಪ್ಲೈ ಮಾಡಂಗಿಲ್ಲ. ಹಾಗಾದ್ರೆ ಇದು ಕನ್ಸರ್ವೇಟಿವ್ ಫೋರ್ಸ್, magnetic force is a conservative force. ಹಾಗಾದ್ರೆ work done should be equal to the change in kinetic energy. Work done ಎಷ್ಟು ಬರ್ತಾ ಇದೆ? 0 ಬರ್ತಾ ಇದೆ. So therefore this is equals to 0. 0 is equals to final kinetic energy minus initial kinetic energy. In other words, kf is equals to ki. ಅರೆ ಇದೇನಿದು ಸರ್? ಫೈನಲ್ ಕೈನೆಟಿಕ್ ಎನರ್ಜಿ ಮತ್ತೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಸೇಮ್ ಬರ್ತಾ ಇದೆ, ಬಟ್ ಸ್ಟಿಲ್ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ಆರ್ ಯು ಗೆಟಿಂಗ್ ಲಾಜಿಕ್? ಏನ್ ಹೇಳ್ತಿದ್ದೀನಿ ಅರ್ಥ ಆಗ್ತಿದ್ಯಾ? ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂದ್ರೆ ಆಕ್ಸಲರೇಷನ್ ಕೂಡ ಇರುತ್ತೆ. ಆಕ್ಸಲರೇಷನ್ ಅಂದ್ರೆ ವೆಲಾಸಿಟಿ ಚೇಂಜ್ ಆಗ್ತಿರುತ್ತೆ. ವೆಲಾಸಿಟಿ ಚೇಂಜ್ ಆಗ್ಬೇಕು, ಬಟ್ ಕೈನೆಟಿಕ್ ಎನರ್ಜಿ ಚೇಂಜ್ ಆಗಬಾರ್ದು. ಹೌ ಇಸ್ ದಟ್ ಪಾಸಿಬಲ್? ಹಾಫ್ ಎಂ ವಿ ಸ್ಕ್ವೇರ್ is equals to half m vi square. ಅಂದ್ರೆ m ಇವೆರಡು ಕ್ಯಾನ್ಸಲ್ ಮಾಡಿ vf is equals to vi. ಫೈನಲ್ ಸ್ಪೀಡ್, ಇದು ಸ್ಪೀಡ್, ಬರೀ ಸ್ಪೀಡ್. ಫೈನಲ್ ಸ್ಪೀಡ್ is equals to initial speed, but there is a change in velocity. ಏನ್ ಸರ್ ನೀವೇನ್ ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಅರೆ ಜಸ್ಟ್ ಕನ್ಸಿಡರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇಲ್ಲಿದ್ದಾಗ ವೆಲಾಸಿಟಿ ಈ ತರ ಇರುತ್ತೆ, ಅದೇ ಪಾರ್ಟಿಕಲ್ ಇಲ್ಲಿ ಬಂದಾಗ ವೆಲಾಸಿಟಿ ಈ ಡೈರೆಕ್ಷನ್ ಇರುತ್ತೆ. Velocity 1 is different from velocity 2, but magnitude of v1 is equals to magnitude of v2. I hope you understood what I am saying. Velocity ಅನ್ನೋದು continuous change ಆಗತ್ತೆ due to force, but magnitude change ಆಗಲ್ಲ, so that kinetic energy remains same. ಇದ್ರ ಬಗ್ಗೆ next video ನಲ್ಲಿ ಒಂದು detailed discussion ಮಾಡೋಣ. Whenever the particle enters the magnetic field region, it experiences a force, and hence it experiences a acceleration, and hence velocity vector changes. Velocity change agate, but its magnitude remains same. Magnitude remains same. Velocity ಅನ್ನೋ ಚೇಂಜ್ ಆಗ್ತಾ ಇದೆ, ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. Therefore this implies, ಇಲ್ಲಿಂದ ಒಂದು ಸ್ಟೇಟ್ಮೆಂಟ್ ಬರೀತಾ ಇದ್ದೇನೆ, ನೆಕ್ಸ್ಟ್ ವಿಡಿಯೋಗೆ ಇಂಪಾರ್ಟೆಂಟ್ ಆಗುತ್ತೆ. This implies kinetic energy final is equal to kinetic energy ಅಥವಾ delta ke is equal to 0. ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆಕ್ಸಲರೇಷನ್ ಇದೆ, ಆಕ್ಸಲರೇಷನ್ ಇದ್ರೆ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ವೆಲಾಸಿಟಿ ಚೇಂಜ್ ಆದ್ರೂ ಕೈನೆಟಿಕ್ ಎನರ್ಜಿ ಚೇಂಜ್ ಆಗಲ್ಲ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಚೇಂಜ್ ಆಗಲ್ಲ, ಬರೀ ಡೈರೆಕ್ಷನ್ ಜೊತೆ ಆಟ ಆಡ್ತಾ ಇರತ್ತೆ. ಸೊ ಹಾಗಾದ್ರೆ ಒಂದು ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಎಂಟರ್ ಆದ್ರೆ ಫೋರ್ಸ್ ಈ ತರ ಎಕ್ಸರ್ಟ್ ಆದ್ರೆ ಹಾಗೆ ಹೋಗ್ಬಿಡಲ್ಲ, ಅದು ಅಲ್ಲೇ ಸುತ್ತಾ ಇರತ್ತೆ, ಗಿರ್ರ 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 ಅಂತ. ಅದು ಹೇಗೆ ಸರ್ ಪಾಸಿಬಲ್? ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ದಟ್ ಈಸ್ ದ motion of the charge in uniform magnetic field. ಅದುವರೆಗೂ ಸಿಕ್ಕಾಪಟ್ಟೆ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಬೈ ಬಾಯ್.